ನೋಡ್ತಾ ಇದ್ದೀರಾ ಬರ್ತಕ್ಕಂಥ ಕಲಿ ಇದೆ. 1050-60ರಲ್ಲಿ ಬಸವಣ್ಣವರು ಸಾರಿರ್ತಕ್ಕಂಥ ಕಲಿ. ಅರದಾರಿ ಗಳ್ಳಿ ಆಗಬೇಕು, ಮೂಗಾದ ಸಂತೆ ಮೆರಿಬೇಕು, ಎತ್ತಿಲ್ಲದ ಗಾಡಿ ಬರಬೇಕು, ಎಣ್ಣಿಲ್ಲದ ದೀಪ ಬರಬೇಕು, ಎತ್ತಿಲ್ಲದ ಗಳೆ ಹೊಡಿಬೇಕಂತ ಹೇಳಿದ್ರು. ಇವತ್ತು ಎತ್ತಿಲ್ಲದ ಗಳೆ ಹೊಡಿತಕ್ಕಂಥ ಕಾಲವನ್ನ ಬಂದಿದೆ ನೋಡ್ರಿ. ಎಣ್ಣಿಲ್ಲದ ದೀಪ ಬಂದಿದೆ ನೋಡ್ರಿ. ನೋಡ್ರಿ, ಬಂಡಿಗಳು ಓಡಾಡ್ತಕ್ಕಂಥದ್ದು ಉನ್ನತವಾದ ಕಾಲ ಬಂದಿದೆ ನೋಡ್ರಿ. ರೆಕ್ಕೆವಿಲ್ಲದ ಪಕ್ಷಿ ಗಗನಕ್ಕೆ ಹಾರಬೇಕಂತ ಹೇಳಿದ್ರಿ. ಇವತ್ತು ರೆಕ್ಕೆವಿಲ್ಲದ ಪಕ್ಷಿ ಗಗನಕ್ಕೆ ಹಾರ್ತಾ ಇದೆ ನೋಡ್ರಿ. ಮುಂದಿನ ಕಲಿವೀಗ ನೋಡ್ರಿ, ಬಸವಣ್ಣವರು ಸಾರಿರ್ತಕ್ಕಂಥ ಮಾತು ಎಂದು ಖುಷಿ ಆಗಲ್ಲ. ಕೋಟಿಗಿದ್ದವನು ಕೂಳಿಗಿರಲ್ಲ, ಕೂಳಿಗಿದ್ದವನು ಕೋಟಿಗಿಲ್ಲ ಅಂತ ಹೇಳಿದನು ಬಸವಣ್ಣ. ಕೊನೆಗೆ ಬಡವನ ಮನೆಗೆ ಶ್ರೀಮಂತ ಕೂಲಿ ಮಾಡ್ಲಕ್ ಹೋಗ್ತಾನೆ ನೋಡ್ರಿ ಮುಂದೆ. ಇದು ಸಹಜವಾದಂತ ಮಾತು ನೋಡ್ರಿ. ಅಲ್ಲವಾಗಿದ್ದು ಬೆಲ್ಲವಾಗುತ್ತೆ, ಬೆಲ್ಲವಾಗಿದ್ದು ಬೇವಿನ ಕೈ ಸಾಗುತ್ತೆ. ಕುಣಿದವನು ಕುಂಡಿಗೆ ಮೂಲ, ಮೆರೆದವನು ಮ್ಯಾಳಕ್ಕೆ ಮೂಲ ಆಗುವ ಕಾಲ ಬರುತ್ತೆ ನೋಡ್ರಿ. ನೋಡ್ರಿ, ಶರಣರ ಮಾತು ಶಾಶ್ವತವಾಗುತ್ತೆ ನೋಡ್ರಿ. ನಮ್ಮ ದೇಶದಲ್ಲಿ ಒಬ್ಬ ಪುರುಷನಿಗೆ 12 ಜನ ಹೆಣ್ಣು ಮಕ್ಕಳು ಬೆನ್ನಾಡುವ ಕಾಲ ನೋಡ್ತೀವಿ ನೋಡ್ರಿ ಈ ವರ್ಷದಲ್ಲಿ. ಯಾಕಪ್ಪ ಅಂತೀರಾ? 2025 ಕಳೆದ್ರೊಳಗಡೆ ಮರ ಹತ್ತಿದ್ರು ಬಿಡೋದಿಲ್ಲ, ಕಲ್ಲು ಹಾಕಿ ಕೆಳಗಿಳಿಸ್ತಾರೆ ನೋಡ್ರಿ. ಹೆಣ್ಣು ಮಕ್ಕಳಿಂದಲ ಗಂಡು ಮಕ್ಕಳ ಜನ್ಮಂತ್ರ ಆಗುತ್ತೆ ನೋಡ್ರಿ. ನೋಡ್ರಿ, ಮುಂದಿನ ಕಲಿವೀಗ ತಂದಿಗೂ ಮಗನಿಗೂ ಒಬ್ಬಾಳೆ ಸೂಳೆ ಆಗ್ತಾಳೆ ನೋಡ್ರಿ. 2025 ಕಳೆಯಲ್ಲಿ 1050-60ರಲ್ಲಿ ಸಾರಿರ್ತಕ್ಕಂಥ ಮಾತು ನೋಡಿ ಈ ವರ್ಷ ಹೇಳ್ತಾ ಇದ್ದೀನಿ. 2025 ಕಳೆದ್ರಲ್ಲಿ ತಂದಿಗೂ ಮಗನಿಗೂ ಒಬ್ಬಾಳೆ ಸೂಳೆ ಆಗ್ತಾಳೆ ನೋಡ್ರಿ. ತಂದೆಯನ್ನು ಕೊಂದು ಮಗರಾಜ ಆಳುವ ಕಾಲ ಬರುತ್ತೆ ನೋಡ್ರಿ. ನಾನು 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 ಎಂಬುದರಲ್ಲಿ ನರಕದ ಕಾಲ ಬರುತ್ತೆ ನೋಡ್ರಿ. ನೋಡ್ರಿ, ಬಸವಣ್ಣನವರು ನಾಯಿ ಆಡದ ಮಕ್ಕಳು ನೀರು ಪಾಲ್ ಅಂತ ಹೇಳಿದ್ರು. ಇವತ್ತು ಮಾನವನ ಆಡದ ಮಕ್ಕಳು ನೀರು ಪಾಲಾಗ್ತಾವೆ ನೋಡ್ರಿ. ಮಾನವನ ಆಡದ ಮಕ್ಕಳು ನೀರು ಪಾಲಾಗುತ್ತೆ. ಯಾಕಪ್ಪ ಅಂತೀರಾ? ಈ ವರ್ಷ ನೀರಿಗಾಗಿ ಕೊಚ್ಚಿ ಹೋಗುವ ಕಾಲ ಬರ್ತದೆ ನೋಡ್ರಿ. ಮುಂದಿನ ಅಡಿವೆಲ್ಲಿ ಮನೆ ಮಾಡಿ ಗಿಡಕ್ಕೆ ತೊಟ್ಟಲ ಕಟ್ಟುವ ಕಾಲ ಇದು. ನಾನೆಚ್ಚೆಂಬ ಮೆರೆಯುವ ಕಾಲ ಬರ್ತಿದೆ ನೋಡ್ರಿ. ನೋಡ್ರಿ, ಈ ವರ್ಷದಲ್ಲಿ 2019ರಲ್ಲಿ 14 ಜಿಲ್ಲೆ 84 ತಾಲೂಕು ನೀರಿಗಾಗಿ ಹೋಗಿದೆ ನೋಡ್ರಿ. ಈ ವರ್ಷದಲ್ಲಿ 18 ಜಿಲ್ಲೆ 110 ತಾಲೂಕು ಹೋಗ್ತಾವೆ ನೋಡ್ರಿ. ಈ ವರ್ಷದಲ್ಲಿ ಬರೆದಿಟ್ಕೊಳ್ರಿ ಡೇಟು. ಈ ಗುರು ಆಡಿದ ಮಾತು ಒಂದೇ ಮಾತು. ಗುರುವಿನ ಮಾತು ಗೂಟದಂತೆ, ಋಷಿ ಆಡಿದ ಮಾತು ಋಷಿ ಆಗಬೇಕಾಗುತ್ತೆ ನೋಡ್ರಿ. 4 ಕೊಳಗದ ಮಳೆ, 6 ಕೊಳಗದ ಗಾಳಿ, 9 ಕೊಳಗದ ಸಿಡ್ಲಿದೆ ನೋಡ್ರಿ. 9 ಕೊಳಗದ ಸಿಡ್ಲು ಗುಡಿಗೆ ಬಡಿಯುತ್ತೆ, ಬರಸಿಡ್ಲು ಬಡ್ದಂಗೆ ಬಡಿಯುತ್ತೆ ನೋಡ್ರಿ ಈ ವರ್ಷ. ಪುಣ್ಯಾತ್ರು ಎಲ್ಲರ ಮೋಡ ಕವಿದ ತಕ್ಷಣ ಸಿಡ್ಲಿಗೆ ಏನಾದ್ರು ಸಿಕ್ಕಿದ್ರೆ ಮತ್ತೆ ಮನೆಗೆ ಬರೋದು ಬಹಳ ಕಷ್ಟ ಇದೆ ನೋಡ್ರಿ ಈ ವರ್ಷ. ಬಹಳ ಎಚ್ಚರಿಕೆಯಿಂದ ಇರಬೇಕು, ತಿಳ್ಕೋಬೇಕು. ತಿಳಿದಂತವನಿಗೆ ತಿಳಿ ನೀರು, ತಿಳಿದಂತ ಅತಿ ಮೋಡನಿಗೆ ಬಚ್ಚೆ ನೀರು ಹಾಕಂತ ಕಾಲ ಬರ್ತಾ ಇದೆ ನೋಡ್ರಿ. ಯಾರು ತಂದೆ ತಾಯಿನ ಯಾರು ಎದುರೆತ್ತಿ ಆಡಿ ತಂದೆ ತಾಯಿ ಮೇಲೆ ಯಾರು ಕೈ ಹಾಕ್ತಾರೋ ನೋಡ್ರಿ, ಅವ್ರು ಹುಟ್ಟ ಮಕ್ಕಳು ಕುರುಡರಾಗಿ ಹುಡ್ತಾರೆ, ಕುಂಟರಾಗಿ ಹುಡ್ತಾರೆ, ಅನಾಥರಾಗಿ ಹುಡ್ತಾರೆ ನೋಡ್ರಿ. ತಂದೆ ತಾಯಿಗಿಂತ ಮಿಗಿಲಾದ ದೇವ್ರು ಯಾವ ದೇವ್ರು ಸಿಕ್ಕೋದಿಲ್ಲ ನೋಡ್ರಿ. ಅನ್ನ ಹಾಕ್ತಿವಿ, ಕಲ್ಲು ದೇವರುಗಳು ಅನ್ನ ತಿಂತಕ್ಕಂಥದ್ದಲ್ಲ. ಅದೇ ತಂದೆ ತಾಯಿಗೆ ಅನ್ನ ಹಾಕಿ ಅವ್ರ ಪಾದ ಪೂಜೆ ಮಾಡಿದ್ರೆ ನಮ್ಗೆ ಕೈಲಾಸ ಪರ್ವತ ಸಿಕ್ಕುತ್ತೆ. ಕೂಡ್ಲಿ 100 ಪಾದ ಪೂಜೆ ಮಾಡಿದ್ರೆ ಎಲ್ಲೋ ಯಪ್ಪ ಸಿಕ್ಕುತ್ತೆ. ಕಾಣದಂತ ಮಾಯವಾದನು ಕೈಲಾಸ ಸೇರಿಕೊಂಡಂತ ನಾವ್ ಹೇಳ್ತೀವಿ. ಶಿವನ ಆಡಿರ್ತಕ್ಕಂಥ ಮಾತು ನೋಡ್ರಿ. ಈ ವರ್ಷ ಮಡಿವಾಳ ಮಾಚಯ್ಯ, ಒಕ್ಕಲದ ಮುದ್ದಯ್ಯ, ಕುಂಬಾರ ಗುಂಡಯ್ಯ, ಕಮಾರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಶರಣರ ಬಸವಯ್ಯ ನೋಡ್ರಿ, ಭಂಡಾರದ ಬಸವಯ್ಯ. ಮುಂದೆ ಇವರು ಒಂದು ತಾಯಿ ಮಕ್ಕಳು 9 ಜನ ಹುಟ್ಟಿ ಇವತ್ತು ಕುಲ 18 ಜಾತಿ ಆಯ್ತು. ನನ್ನ ಜಾತಿ ದೊಡ್ಡದು ಬಿಡು ಎದೆ ತಡ್ತೀವಿ. ಒಂದೇ ಜಾತಿ, ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿದ್ರೆ ನಾವು 9 ಜನಕ್ಕೆ ಕುಲ 18 ಜಾತಿ ಆಗಿದ್ದೀವಿ. ಬಿಟ್ರೆ ಯಾವ ಜಾತಿನಿಲ್ಲ ನೋಡ್ರಿ. ಮುಂದೆ ಕುಲ 18 ಒಂದೇ ಜಾತಿ ಆಗತ್ತೆ. ನಾವು ಒಂದೇ ಅಣ್ಣ ತಮ್ಮರಾಗಿ ಬಾಳ್ತಕ್ಕಂಥ ಕಾಲ ಬರುತ್ತೆ. ಅಂದ್ರೆ ಪಾಪದ ಕೊಡ ತುಂಬಿ ತುಳುಕಾಡ್ತಾ ಇದೆ. ಈ ತುಳುಕಾಡುವಾಗ ಯಾವ ಟೈಮು ಯಾವ ಗೈಡ್ಗಳೇ ಹೊಡೆದು ಹೋಗುತ್ತಂತ ಹೇಳೋಕ್ ಬರೋದಿಲ್ಲ ನೋಡ್ರಿ. ಎಲ್ಲಾ ದೇಶಗಳಲ್ಲಿ ಸುನಾಮಿ ಆಗ್ತಿದೆ, ಭೂಕಂಪ ಆಗ್ತಿದೆ. ನಮ್ಮ ದೇಶದಲ್ಲಿ ಸುನಾಮಿ ಭೂಕಂಪ ಆಗಲ್ಲ. ಯಾವುದೋ ಬಸವಣ್ಣವರ ಆಶೀರ್ವಾದ ಉಳ್ಕೊಂಡಿದೆ. ಆದ್ರಿಂದ ನಮ್ಮ ಮಾನವನ ಧರ್ಮಕ್ಕೆ ಜಯ ಇದೆ ನೋಡ್ರಿ. ಈ ವರ್ಷದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆಯಿಂದ ಇದ್ದವನು ಮಾತ್ರ ದೈವ ರೂಪ ಆಗುತ್ತೆ ನೋಡ್ರಿ.
75,000 ಮರಣ, 25,000 ಜನನ. ಬರೀ 25 ಹುಟ್ಟತಕ್ಕಂಥ ಸಾಯ್ತಕ್ಕಂಥ 75. ನೋಡ್ರಿ, ಮುಂದಿನ 1050-60ರಲ್ಲಿ ಬಸವಣ್ಣವರು ಕಾಯಿಲೆ ಕಸಾಲೆಗಳಿಂದ ರೋಗಾದಿಗಳಿಂದ ಸಾಯ್ಬೇಕಂತ ಹೇಳಿದ್ರು ಮಾನವನ್ನ. ಇವತ್ತು ರೋಗಾದಿಗಳಿಂದ ಸಾಯಲ್ಲ. ಕುಂತವರು ಕುಂತಲ್ಲಿ ಮರಣ, ನಿಂತವರು ನಿಂತಲ್ಲಿ ಮರಣ. ಆಕ್ಸಿಡೆಂಟ್ಗಳು 100ಕ್ಕೆ 100 ಹೆಚ್ಚಾಗತಕ್ಕಂಥ ಕಾಲಾವಕಾಶ ಇದೆ. ನೋಡ್ರಿ, ಬಲ್ಲವನೇ ಬಲ್ಲ ಬೆಲ್ಲದಂತ ರುಚಿ. ಬಲ್ಲದವನಿಗೇನು